ಇದು ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದ್ದನ್ನು ನಾವು ಗಮನಿಸಿದ್ವಿ. ಅದಾದ ಬಳಿಕ ಇವತ್ತು ಸದನಕ್ಕೆ ಕೊನೆಯ ದಿನ, ಹಾಗಾಗಿ ಇವತ್ತು ಸದನದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ, ಕೋಲಾಹಲ ಸೃಷ್ಟಿಯಾಗುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ 10 ದಿನಗಳ ಅಧಿವೇಶನಕ್ಕೆ ಇವತ್ತು ಅಧಿಕೃತವಾಗಿ ತೆರೆ ಬೀಳುತ್ತೆ. ಸದನದ ಉದ್ದಕ್ಕೂ ಬಿಜೆಪಿ ಕಾಂಗ್ರೆಸ್ ನಡುವೆ ವಾಕ್ಸಮರಗಳು ನಡೆದು ಹೋಗಿದೆ. ಆರೋಪ ಪ್ರತ್ಯಾರೋಪದಲ್ಲೇ ಕಾಲ ಕಳೆದು ಬಿಟ್ಟಿದ್ದಾರೆ ನಮ್ಮನ್ನಾಳುವಂತ ಜನನಾಯಕರು. ಡಿಸಿಎಂ ಡಿಕೆ ಶಿವಕುಮಾರ್ ಬಹುತೇಕ ದಿನ ಸದನಕ್ಕೆ ಗೈರಾಗ್ಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಪಟಾಲಂ ಕೂಡ ಫುಲ್ ಸೈಲೆಂಟ್ ಆಗ್ಬಿಟ್ಟಿದೆ ಈ ವಿಚಾರದಲ್ಲಿ. ಡಿಕೆ ಶಿವಕುಮಾರ್ ಟೀಮ್ ಗೈರು ವಿಷಯಕ್ಕೆ ವಿಪಕ್ಷಗಳಿಗೆ ಅತಿದೊಡ್ಡ ಅಸ್ತ್ರ ಸಿಕ್ಕಿದೆ. ಸರ್ಕಾರಕ್ಕೆ ಸ್ವಪಕ್ಷದವರ ಸಪೋರ್ಟ್ ಇಲ್ಲ ಅಂತ ವಿಪಕ್ಷದವರು ಆಕ್ರೋಶ ಹೊರಹಾಕಿದ್ದಾರೆ. ಸೊ ಇವತ್ತು ಅಧಿವೇಶನದ ಕೊನೆಯ ದಿನ, ಅಟ್ಲೀಸ್ಟ್ ಇವತ್ತಾದ್ರೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಜರಾಗ್ತಾರಾ? ಇದನ್ನ ವಿಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗಿದ್ದಕ್ಕಿಂತ ಒಂದಷ್ಟು ಅಸ್ತ್ರಗಳನ್ನ ಇಟ್ಕೊಂಡು ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ಕೋಲಾಹಲಕ್ಕೆ ಸದನದ ಸಮಯ ವ್ಯರ್ಥ ಆಗಿದೆ ಬಿಟ್ರೆ, ಪ್ರಮುಖವಾಗಿ ಯಾವ ವಿಚಾರಗಳಿಗೂ ಕೂಡ ಚರ್ಚೆ ಆಗಿಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ. ಅದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಗೈರಾಗಿದ್ದು ಇನ್ನೊಂದು ವಿಪರ್ಯಾಸದ ಸಂಗತಿ.